ಹಾಯ್ ಎಲ್ಲರಿಗೂ ನಮಸ್ಕಾರ. ಬ್ಯಾಡಗಿ ಅಡುಗೆ ಮನೆಗೆ ಸ್ವಾಗತ. ನಾವಿವತ್ತು ಅಕ್ಕಿ ಇಡ್ಲಿನ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀವಿ. ಅದಕ್ಕೆ ನೀವು ಮೊದಲು ಉದ್ದಿನಬೇಳೆ ಮತ್ತು ಅಕ್ಕಿನ ನೆನೆಸಿಟ್ಕೋಬೇಕು. ಅದಾದಮೇಲೆ ಒಂದು ಚಟಕಷ್ಟು ಅನ್ನನ ಮಾಡಿಟ್ಕೋಬೇಕು. ಆಮೇಲೆ ಉದ್ದಿನಬೇಳೆ ಮತ್ತು ಅಕ್ಕಿನ ನೆನೆಸಿಟ್ಕೊಂಡಿರೋದನ್ನ ಮಿಕ್ಸಿಗೆ ಹಾಕಿ ಅದನ್ನ ಮಿಕ್ಸಿ ಮಾಡಿಬಿಟ್ಟು ಅದಿಷ್ಟನ್ನು ಒಂದು ಪಾತ್ರೆಗೆ ತೆಗಿಬೇಕು. ಅದಾದಮೇಲೆ ನೀವು ಅನ್ನ ಮಾಡಿರ್ತೀರಲ್ಲ ಅದನ್ನು ಕೂಡ ಮಿಕ್ಸಿಗೆ ಹಾಕಿ ಅದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನ ಹಾಕಿ ಅದನ್ನು ಮಿಕ್ಸಿ ಮಾಡಿ ಅದೇ ಪಾತ್ರೆಗೆ ತೆಗಿಬೇಕು. ಅದಾದಮೇಲೆ ನೀವು ಇದಕ್ಕೆ ಸೋಡಾ ಕೂಡ ಹಾಕಬೇಕು. ಸೋಡಾ ಒಂದು 2 ಸ್ಪೂನಷ್ಟು ಹಾಕಿದರೆ ಸಾಕು. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ನಿಮಗೆ ಗೊತ್ತಾಗುತ್ತೆ ಎಷ್ಟು ಹಾಕಬೇಕು ಉಪ್ಪು ಅಂತ. ಅದಾದಮೇಲೆ ಅದನ್ನ ತುಂಬ ನೀಟಾಗಿ ಕಲಿಸ್ಬೇಕು. ನೀವು ಕಲಸಾದ್ಮೇಲೆ ಏನು ಮಾಡಬೇಕಂದ್ರೆ ಈ ಥರ ಫುಲ್ ಅದು ನುಣ್ಣಗೆ ಕಾಣಬೇಕು. ಅದು ನಿಮಗೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕ್ತಾ ಕಲಿಸ್ಬೋದು ನೀವು ಅದನ್ನ. ಈ ಥರ ತುಂಬ ನೀಟಾಗಿ ಕಲಿಸ್ಬೇಕು. ಅಂದರೆ ಅದು ಕೆಳಗಿಂದು ಉದ್ದಿನಬೇಳೆ ಅಕ್ಕಿ ಅದೆಲ್ಲ ಹೇಗೆ ಮಿಕ್ಸ್ ಆಗಬೇಕಂದ್ರೆ ಫುಲ್ ನೀಟಾಗೆಲ್ಲ ಮಿಕ್ಸ್ ಆಗಬೇಕು. ನೋಡಿ ಈ ಥರ ಆಗಬೇಕು. ಫುಲ್ಲು ಈ ಥರ ತಿಕ್ನೆಸ್ಸಲ್ಲಿದ್ದರೆ ಸಾಕು. ಅದನ್ನು ನೀವು ನಾರ್ಮಲ್ ಈ ಥರ ಮುಚ್ಚಿಡಬೇಕು ನೈಟೆಲ್ಲ. ಆಮೇಲೆ ಮಾರ್ನಿಂಗ್ ನೋಡಿದಾಗ ಈ ಥರ ಅದೆಲ್ಲ ಫುಲ್ ಉಕ್ಕಿರುತ್ತೆ. ಅಂದರೆ ಅದು ಫುಲ್ಲು ನೈಟೆಲ್ಲ ಆ ಥರ ಮುಚ್ಚಿಡಬೇಕಾದ್ರೆ ಈ ಥರ ಉಕ್ಕಕ್ಕೆ ಅದಂದರೆ ಅಕ್ಕಿ ಇಡ್ಲಿ ಹೇಗಾಗುತ್ತೆ ಅಂದರೆ ತುಂಬ ಸಾಫ್ಟಾಗಿರುತ್ತೆ ಈ ಥರ ಉಕ್ಕಿದ್ರೆ. ಆಮೇಲೆ ಅದನ್ನ ನೀಟಾಗಿ ಕಲಿಸ್ಬೇಕು. ಅದೆಲ್ಲ ಸೈಡಿಗಿರೋದನ್ನೆಲ್ಲ ತೆಗ್ದಾಕ್ಬಿಟ್ಟು ನಿಮ್ಗೆ ಗೊತ್ತಲ್ವ ರವೆ ಇಡ್ಲಿಗೆಲ್ಲ ಸೇಮ್ ಈ ಥರ ಏನು ಮಾಡ್ತೀರಾ ಎಲ್ಲ ಸೇಮೇ. ಆದರೆ ಸ್ವಲ್ಪ ಅಕ್ಕಿನ ಬಿಸಿ ಅನ್ನ ಮಾಡಿ ಹಾಕಿದ್ರೆ ಅಕ್ಕಿ ಇಡ್ಲಿ ತುಂಬಾ ಚೆನ್ನಾಗಾಗುತ್ತೆ. ರವೆ ಇಡ್ಲಿಕ್ಕಿಂತ ತುಂಬಾ ಚೆನ್ನಾಗಿ ಬರುತ್ತೆ ಅಕ್ಕಿ ಇಡ್ಲಿ. ಈ ಥರ ಫುಲ್ ನೀರಕ್ಕೆ ಆಗಬೇಕದು. ಅಂದರೆ ಈ ಥರ ತಿಕ್ನೆಸ್ಸಲ್ಲಿದ್ದರೆ ಸಾಕು. ಅಕ್ಕಿ ಇಡ್ಲಿ ತುಂಬ ಚೆನ್ನಾಗಿ ಬರುತ್ತೆ. ಆಮೇಲೆ ಪ್ಲೇಟಿಗೆ ನಾವಿಲ್ಲಿ ತಟ್ಟೆ ಇಡ್ಲಿ ಮಾಡೋದ್ರಿಂದ ಇಲ್ಲಿ ಪ್ಲೇಟ್ಸಿಗೆಲ್ಲ ಎಣ್ಣೆ ಹಾಕಿದ್ದೀವಿ. ಎಣ್ಣೆ ಹಾಕಿ ಅದನ್ನ ತುಂಬ ನೀಟಾಗಿ ಸವರಬೇಕು. ಅಂದರೆ ನೀವು ಈ ಥರ ನೀಟಾಗಿ ಸವರಲಿಲ್ಲ ಅಂದರೆ ಅದು ಇಡ್ಲಿ ಏನಾಗುತ್ತೆ ಅಂದರೆ ಬೇಯಬೇಕಾದ್ರೆ ಸೈಡಿಗೆಲ್ಲ ಅಂಟ್ಕೊಂಡ್ಬಿಡುತ್ತೆ. ನೀಟಾಗಿ ಬರಲ್ಲ ತೆಗಿಬೇಕಾದ್ರೆ. ಅದಕ್ಕೆ ನೀಟಾಗಿ ನೀವು ತುಂಬಾ ನೀಟಾಗಿ ಸವರಬೇಕು. ಅಂದರೆ ಇವಾಗ ಪೇಪರೆಲ್ಲ ಹಾಕೋಕ್ಕೆ ಹೋಗಬೇಡಿ. ಯಾಕಂದರೆ ಅದು ತುಂಬಾ ವೇಸ್ಟ್ ಅನಿಸುತ್ತೆ. ಯಾಕಂದರೆ ನೀಟಾಗಿ ಬರಲ್ಲ ಅದು. ಅದಕ್ಕೆ ಈ ಥರ ಸೈಡಿಗೆಲ್ಲ ತುಂಬಾ ನೀಟಾಗಿ ಹಚ್ಚಬೇಕು ಎಣ್ಣೆನ. ಆಮೇಲೆ ಮತ್ತೆ ನೀವು ಸ್ವಲ್ಪ ಬೇಕಂದರೆ ಸೋಡಾ ಕೂಡ ಸೇರಿಸ್ಕೋಬೋದು ಆ ಹಿಟ್ಟಿಗೆ. ಯಾಕಂದರೆ ನಿಮ್ಗೆ ಗೊತ್ತಲ್ಲ ಎಲ್ಲ ರವೆ ಇಡ್ಲಿಗೆ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ. ಅದೇ ಥರ ಇದು ಅದಕ್ಕಿಂತ ಚೆನ್ನಾಗಿ ಬರುತ್ತೆ. ಈ ಥರ ನಾನಿಲ್ಲಿ 1/2 ಸ್ಪೂನ್ ಹಾಕ್ತಾಯಿದ್ದೀನಿ ಒಂದು ಪ್ಲೇಟಿಗೆ. ನಿಮ್ಗಲ್ಲಿ ನೀವು ಎದ್ರಲ್ಲಿ ಮಾಡ್ತೀರಾ ಅದಕ್ಕೆ ಎಷ್ಟು ಬೇಕಾಗುತ್ತೆ ಆ ಥರ ಹಾಕ್ಕೊಳ್ಳಿ. ಆಮೇಲೆ ಇದನ್ನ ತುಂಬ ದಪ್ಪ ಕೂಡ ಹಾಕೋಕ್ಕೆ ಹೋಗಬೇಡಿ. ಅದು ತುಂಬ ದಪ್ಪ ಆದರೆ ತಿನ್ನೋಕೆ ಕೂಡ ಸರಿಯಾಗಲ್ಲ, ಬೇಯೋದು ಬೇಗ ಆಗೋಲ್ಲ. ಸೊ ಸ್ವಲ್ಪ ತೆಳ್ಳಗಿದ್ರೆ ಸಾಕು. ಆಮೇಲೆ ಈ ಥರ ಪಾತ್ರೆ ಇಟ್ಟು ನೀರು ಹಾಕಿ ಅದರಲ್ಲಿ ಸ್ವಲ್ಪ ಹುಣಸೆಹಣ್ಣು ಮತ್ತು ನಿಂಬೆಹಣ್ಣು ಹಾಕಬೇಕು. ಯಾಕಂದರೆ ಅದು ಪಾತ್ರೆ ಕರ್ರಗಾಗಲ್ಲ ಸೈಡಿಗೆಲ್ಲ. ಅದು ನೀರು ಕುದಿಬೇಕಾದ್ರೆ ಈ ಥರ ಇದನ್ನು ಇಡ್ಲಿದಿಟ್ಟು ಅದಕ್ಕೆ ಈ ಥರ ಮುಚ್ಚಬೇಕು. ಒಂದು 5 ನಿಮಿಷ ಬಿಟ್ಟಾದ್ಮೇಲೆ ತೆಗ್ದುಬಿಡಿ. ಯಾಕಂದರೆ ಅದು ಆಲ್ರೆಡಿ ಬೆಂದಿರುತ್ತೆ. ನೀವು ಚೆಕ್ ಮಾಡಬೇಕಂದ್ರೆ ಈ ಥರ ಫೋರ್ಕ್ ಇರುತ್ತಲ್ಲ ಆ ಫೋರ್ಕ್ ತೊಗೊಂಡ್ಬಿಟ್ಟು ಈ ಥರ ಪ್ರೆಸ್ ಮಾಡಿ ನೋಡ್ಬೋದು. ಅದು ಅಂಟಲ್ಲ ಆ ಫೋರ್ಕಿಗೆ. ಸೊ ಈ ಥರ ಆಗಿದ್ದರೆ ಅದು ಬೆಂದಿದೆ ಅಂತ ನೋಡಿ. ಫಸ್ಟ್ ಈ ಥರ ಸೈಡಿಗೆಲ್ಲ ತೆಗೆದ್ಬಿಟ್ಟು ನೋಡಿ ಎಷ್ಟು ಸ್ಮೂತಾಗಿದೆ ಅಂತ. ನೀವು ರವೆ ಇಡ್ಲಿಕ್ಕಿಂತ ಅಕ್ಕಿ ಇಡ್ಲಿನೇ ತುಂಬ ಚೆನ್ನಾಗಿ ಬರುತ್ತೆ. ಆಮೇಲೆ ಮಾಡೋಕ್ಕೂ ಕೂಡ ಈಸಿ. ತುಂಬ ನೆನೆಸ್ಬೇಕಾಗಿರೋದಿಲ್ಲ. ನೋಡಿ ಎಷ್ಟು ಸಾಫ್ಟಾಗಿ ಬರ್ತಿದೆ ಅಂತ. ಫುಲ್ ಬ್ರೆಡ್ ಥರ ಬರ್ತಾಯಿದೆ ಇದು. ನೋಡಿ ಎಷ್ಟು ಸಾಫ್ಟಾಗಿದೆ. ಇದನ್ನು ಈ ಥರ ಮುರಿದ ತಕ್ಷಣ ರವೆ ಇಡ್ಲಿ ಥರ ಪುಡಿ ಥರ ಏನೂ ಉದ್ರಲ್ಲ. ಯಾಕಂದರೆ ಇದು ಅಕ್ಕಿ ಇಡ್ಲಿ ಆಗಿರೋದ್ರಿಂದ ಫುಲ್ ಸಾಫ್ಟ್ ಆ್ಯಂಡ್ ಸ್ಪಾಂಜಿಯಾಗಿರುತ್ತೆ. ಇದು ನೀವು ಚಟ್ನಿ ಹಾಗೂ ಸಾಂಬಾರು ಜೊತೆ ಎಲ್ಲ ತಿನ್ಬೋದು. ಆಮೇಲೆ ಇದಕ್ಕೆ ಇನ್ನೊಂದು ವೆರೈಟಿ ಕೂಡ ಇದೆ. ಆ ಥರನೂ ಕೂಡ ತಿಂದರೆ ಚೆನ್ನಾಗಿರುತ್ತೆ. ಲಾಸ್ಟಿಗೆ ಹೇಳ್ತೀನಿ ಅದನ್ನ ಏನು ಅಂತ. ಈ ಥರ ಚಟ್ನಿ ಸಾಂಬಾರು ಜೊತೆ ಎಲ್ಲ ತಿಂದುಬಿಡ್ಬೋದು. ತುಂಬ ಸಖತ್ತಾಗಿರುತ್ತೆ. ಇನ್ನೊಂದು ಥರ ಅಂದೆಲ್ಲ ಅದು ಇದೆ. ಅದಕ್ಕೆ ನೀವು ಇಡ್ಲಿಗೆ ತುಪ್ಪ ಹಾಕಿಬಿಟ್ಟು ಮೇಲ್ಗಡೆ ಅದಕ್ಕೆ ಸ್ವಲ್ಪ ಕಡಲೆ ಪುಡಿ ಹಾಕಿ ಅಥವಾ ಶೇಂಗಾ ಪುಡಿ ಹಾಕ್ಬೋದು. ತುಂಬ ಸಖತ್ತಾಗಿರುತ್ತೆ. ನೀವು ಬೇಕಂದರೆ ಇಡ್ಲಿ ಚಟ್ನಿಗೆ ತಿಂದು ಬೋರ್ ಆಗಿದ್ದರೆ ಈ ಥರ ಕೂಡ ಹಾಕ್ಕೋಬೋದು. ನೀವು ಈವ್ನಿಂಗ್ ಸ್ನ್ಯಾಕ್ಸ್ ಟೈಪ್ ಕೂಡ ಮಾಡ್ಬೋದು. ಆಮೇಲೆ ನಿಮಗೆ ಇಡ್ಲಿ ಚಟ್ನಿ ಮಾಡೋಕ್ಕೆ ಟೈಮ್ ಇರಲಿಲ್ಲ ಅಂದರೆ ಈ ಥರ ಕೂಡ ಮಾಡ್ಕೋಬೋದು. ತುಂಬ ಸಖತ್ತಾಗಿರುತ್ತೆ ಇದು ಕೂಡ ಟೇಸ್ಟು. ಇದಕ್ಕೆ ಬೇಕಂದರೆ ನೀವು ಸಾಂಬಾರು ಚಟ್ನಿ ಕೂಡ ಹಾಕ್ಕೋಬೋದು. ನೋಡಿ ಎಷ್ಟು ಚೆನ್ನಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಿಮ್ಗೆ ಮತ್ತೆ ಯಾವುದಾದ್ರೂ ರೆಸಿಪಿ ಬೇಕಂದರೆ ಕಮೆಂಟ್ ಮೂಲಕ ನಮಗೆ ತಿಳಿಸಿ. ಥ್ಯಾಂಕ್ ಯು.